ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಒಬ್ಬ ಪ್ರಭಾವಿ ವ್ಯಕ್ತಿ ಅಂದರೆ ಹಾಲಿ MLC ಆಗಿರುವ ಮಧು ಮಾದೇಗೌಡರು, BM ಮಧು ಮಾದೇಗೌಡರು ಅನ್ನುವರದು ಒಂದು ಸಾರ್ವಜನಿಕ ಪ್ರಕಟಣೆಯನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹೊರಡಿಸಿದ್ದಾರೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಅವರೇ ಹೇಳ್ಕೊತಾರೆ, GM ಮಧು ಅವರು ಅರ್ಜಿ ಸಲ್ಲಿಸಿದ್ದಾರೆ. ಭೂ ಉಪಯೋಗ ಬದಲಾವಣೆಯಿಂದ ಈ ಜಮೀನುಗಳಲ್ಲಿ, ದಯಮಾಡಿ ಗಮನಿಸಿ ಬಂಧುಗಳೇ, ಈ ಜಮೀನುಗಳಲ್ಲಿ ವಿನ್ಯಾಸ ಅಭಿವೃದ್ಧಿಪಡಿಸುವುದರಿಂದ ಬಡವರು, ಮಧ್ಯಮ ವರ್ಗದವರಿಗೆ, ಸಾರ್ವಜನಿಕರಿಗೆ ಯೋಗ್ಯ ಬೆಲೆಯಲ್ಲಿ ನಿವೇಶನಗಳು ಲಭ್ಯವಾಗುತ್ತದೆ ಅಂತ. ಅಂದರೆ KC ಲೇಔಟ್ ಈ ಭಾಗದಲ್ಲಿ ಇಲ್ಲಿಂದ ಹಿಂದಕ್ಕೆ ಹೋದರೆ ಬಡವರಿಗೆ ನಿವೇಶನ ತಗೊಳಕ್ಕೆ ಸಾಧ್ಯನಾ? ಅಂದರೆ ಈ ಪ್ರಕಟಣೆ ಎಷ್ಟು ಹಾಸ್ಯಾಸ್ಪದ ಅಂತ. ಮೊದಲನೇದು ರೆಸಿಡೆನ್ಷಿಯಲ್ ಲೇಔಟೇ ಮಾಡೋಂಗಿಲ್ಲ. ಎರಡನೇದು ಈ ಭಾಗದಲ್ಲಿ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಏನಿದ್ರ ಅರ್ಥ? ಹಂಗಾದ್ರೆ ರೆಸಿಡೆನ್ಷಿಯಲ್ ಲೇಔಟೇ ಮಾಡೋಂಗಿಲ್ವಲ್ಲ, ಹೆಂಗೆ ಪ್ರಕಟಣೆ ಕೊಡ್ತಾರೆ ನಗರಾಭಿವೃದ್ಧಿ ಪ್ರಾಧಿಕಾರದವರು? ಇನ್ನೊಂದು ಹೇಳ್ತಾರೆ, ಈ ವಿನ್ಯಾಸ ಅಭಿವೃದ್ಧಿ ಕಾಮಗಾರಿಗಳು ನಡೆಯುವ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ದೊರಕುತ್ತೆ ಅಂತ. ಹೆಂಗಿದೆ ನೋಡಿ ಇದು ಪ್ರಕಟಣೆ. ಕಾರ್ಮಿಕರಿಗೆ ಉದ್ಯೋಗ ಸಿಗುತ್ತಂತೆ, ಅದಕ್ಕೆ ಇವನು ಲೇಔಟ್ ಮಾಡೋಕ್ಕೆ ಅನುಮತಿಯನ್ನು ಕೊಡ್ತಾರಂತೆ. ಯಾರಿವರು? GM ಮಧು. ಯಾರಿವರು? ಇವ್ರಿಗೂ ಮೂಡ ಆಯುಕ್ತರಿಗೂ ಇರುವ ಸಂಬಂಧ ಏನೋ? ಅಲ್ರಿ, ನೀವೊಂದು ಒಳ್ಳೆ ಪೋಸ್ಟಲ್ಲಿದ್ದೀರಾ, ನೀವು ಪ್ರಭಾರಿ ಕಮಿಷನರು, ನಿಮಗೆ ಒತ್ತಡವನ್ನು ಯಾರು ತಂದಿದ್ದಾರೆ? ಹಂಗಾದ್ರೆ ಯಾರು ತಂದಿರುವಂಥವ್ರು? ನಾವು ಆರೋಪ ಮಾಡ್ತಾ ಇದ್ದೀವಿ, ಮಧು ಮಾದೇಗೌಡರ ಪ್ರಭಾವಕ್ಕೆ ಒಳಗಾಗಿ ನೀವು 47 ಎಕರೆಯನ್ನು, ಇವ್ರು ಬಂದಿರೋದು 3.5 ಎಕರೆ ಅಂತ ಇದೆ, ಆದರೆ 4 ಎಕರೆ 27 ಕುಂಟೆ. ಅಂದ್ರೆ ಇದರ ಒಂದು ಕಾರಣಕ್ಕೆ 47 ಎಕರೆಯನ್ನು ನೀವು ಇವತ್ತು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದೀರಿ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಬಂಧುಗಳೇ, ಆ ನಗರಾಭಿವೃದ್ಧಿ ಇರೋದಕ್ಕೆ ಇದು ಕೊಡಿ ನೋಟು. ಅವರು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾ ಇದ್ದಾರೆ, ಆದರೆ ಅದೆಲ್ಲ ಟೌನ್ ಪ್ಲಾನಿಂಗ್